ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಪಾಪು ನೀವು ನೋಡ್ತಿರ್ಬೋದು, ಪಾಪು ರೆಡಿಯಾಗಿದ್ದಾಳೆ. ನಮ್ಮದು ರಿಲೇಟಿವ್ದು ಒಂದು ಮದುವೆ ಇದೆ, ಸೊ ಹಾಗಾಗಿ ಹೋಗಬೇಕು. ನಾವು ನಮ್ಮ ಆಂಟಿ ಊರಿಗೆ ಹೋಗಿ ಹಂಗೆ ಅವ್ರನ್ನ ಪಿಕ್ ಮಾಡಿಕೊಂಡು ಹುಡುಗಿನೂ ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗಬೇಕು. ಸೊ ಹೋಗ್ತಿದ್ದೀವಿ. ನಾನು, ಹಸ್ಬೆಂಡ್ ಮತ್ತು ಪಾಪು 3 ಜನನೂ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ರೆಡಿಯಾಗಿ ಸಂಜೆ ಹೋಗಬೇಕು. ಬೆಳಿಗ್ಗೆ ಇವಾಗ 9:30 ಆಗಿದೆ. ನಾವು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಟ್ವಿ. ಸೊ ಅಲ್ಲಿಗೆ ಹೋಗಿ ಆಂಟಿ ಮನೆಗೆ ಹೋಗಿ ಸಂಜೆ ನಾವು ರೆಡಿಯಾಗಿ ಹೊರಡ್ತೀವಿ ಚೌಟ್ರಿಗೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಹೋಗ್ದಂಗೆ ಪಾರ್ಲರಿಗೆ ಹೋಗಬೇಕು, ಐಬ್ರೋ ಮಾಡಿಸ್ಬೇಕಿತ್ತು. ಸೊ ನೆಕ್ಸ್ಟ್ ಸ್ಟೋರಿಗೆಲ್ಲ ಹೋಗಬೇಕು. ಸ್ಟಿಕ್ಕರ್ ಎಲ್ಲ ಖಾಲಿಯಾಗಿತ್ತು, ಸೊ ಅದನ್ನು ತಗೊಂಡು ಹೋಗಬೇಕಿತ್ತು. ಪಾರ್ಲರ್ಗೆ ಹೋದ್ವಿ. ಮೇಲಿತ್ತು. ಸೊ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಘು ಸ್ವಲ್ಪ ಕೆಲಸ ಇದೆ, ನೀನು ಹೋಗಿ ಮುಗಿಸ್ಕೊಂಡು ಬಾ ಅಂದರು. ನೆಕ್ಸ್ಟ್ ಪಾರ್ಲರಲ್ಲೆಲ್ಲ ಐಬ್ರೋ ಮಾಡಿಸಾಯಿತು. ನೆಕ್ಸ್ಟ್ ಬೇಕ್ರಿಗೆ ಹೋದೆ, ಪಾಪಿಗೆ ಏನಾದ್ರು ತಗೊಳ್ಳೋಣ ಅಂತ. ಅವಳು ಬರೀ ಚಾಕ್ಲೇಟ್, ಮಕ್ಕಳು ಅಷ್ಟೇ ಅಲ್ವಾ, ಚಾಕ್ಲೇಟ್, ಐಸ್ ಕ್ರೀಮ್ ಅದನ್ನೇ ಜಾಸ್ತಿ ಕೇಳೋದು. ಸೊ ಹಾಗಾಗಿ ತಗೊಟ್ಟೆ, ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ತಗೊಟ್ಟೆ. ಕಾರಲ್ಲಿ ಹೋಗ್ತಾ ಐಸ್ ಕ್ರೀಮ್ ತಿಂತಿದ್ಲು. ಇಬ್ಬರಿಗೂ ಒಂದೊಂದೊಂದು ತಗೊಂಡಿದ್ವಿ. ಬಟ್ ಅವಳೇ ಎರಡನ್ನೂ ಇಸ್ಕೊಂಡಿದ್ಲು. ನಮ್ಮ ಆಂಟಿ ಮನೆಗೆ ರೀಚ್ ಆದ್ವಿ. ನೆಕ್ಸ್ಟ್ ಅಲ್ಲಿಂದ ಏನು ತಂದೆ ಅಂದರೆ ಒಂದು ಗೋಲ್ಕ ಡಬ್ಬಿ ತಗೊಂಡೆ, ಹಾಕೋಣ ಅಂತ. ನೆಕ್ಸ್ಟ್ ಸ್ಟಿಕ್ಕರ್ ತಗೊಂಡೆ ಒಂದು ಪ್ಯಾಕು, ಮತ್ತು ಡೈಲಿ ವೇರ್ಗೆ ಅಂತ ಬಳೆ ತಗೊಂಡೆ. ಬೇಬಿ ಪಿಂಕ್ ಆ್ಯಂಡ್ ಪಿಂಕ್ ಕಲರ್ ತುಂಬ ಚೆನ್ನಾಗಿತ್ತು. ಮತ್ತು ಕಪ್ದು ದಾರ ಬೇಕಿತ್ತು. ಪಾಪುದು ತಾಯ್ತ ಹಾಕ್ಸಿದ್ವಲ್ಲ ಕತ್ತಿಗೆ, ಅದಕ್ಕೋಸ್ಕರ ಬೇಕಿತ್ತು. ಮತ್ತು ಕೈಗೆ ಕಾಲಿಗೆ ಕಟ್ಟೋಕ್ಕೂ ಬೇಕಿತ್ತು. ಬಳೆ ತುಂಬ ಚೆನ್ನಾಗಿತ್ತು. 2 ಪೇರಿಂದ 40 ರುಪೀಸ್, 1 ಪೇರ್ಗೆ 20 ರುಪೀಸ್. ತುಂಬ ಚೆನ್ನಾಗಿತ್ತು. ಡೈಲಿ ವೇರ್ಗೇನೋ ಸಾಕು ಅಂತ ಹೇಳಿ. ನೆಕ್ಸ್ಟ್ ಒಂದು ನೇಲ್ ಪಾಲಿಶ್ ತಗೊಂಡೆ, ತುಂಬ ಚೆನ್ನಾಗಿತ್ತು. ಇದು ಕಲರ್ ಮೆರೂನಲ್ಲಿ ಲೈಟ್ ಕಲರ್ ಇದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತಗೊಂಡೆ. ನೆಕ್ಸ್ಟ್ ಪಾಪುಗೆ ಏನಾರ ಸ್ನ್ಯಾಕ್ಸ್ ಅಂತ ಹೇಳಿ ಅಲ್ಲಿ ನೂಡಲ್ಸ್ ಅಂತ ಇತ್ತು. ಅದೇ ನೂಡಲ್ಸ್, ಕುರ್ಕುರೆ ಅಂತ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ. ನಾನು ಜಾಸ್ತಿ ಕೊಡೋಕ್ಕೋಗಲ್ಲ, ಬಟ್ ಅಲ್ಲಿ ಇರಲಿ ಅಂತ 2 ಪ್ಯಾಕ್ಸ್ ತಗೊಂಡೆ. ಒಂದು ತಿಂದ್ಲು, ಒಂದು ಹಂಗೆ ಇಟ್ಟಿದ್ದೆ. ನೆಕ್ಸ್ಟ್ ಮೂನ್ ದಾಳ್, ಅದು ತುಂಬ ಇವಳಿಗೆ ಫೇವ್ರೆಟ್. ನಾನು ಕುರ್ಕುರೆ ಅದ್ರ ಬದಲು ಮೂನ್ ದಾಳ್ ಕೊಡ್ತೀನಿ. ನೆಕ್ಸ್ಟ್ 2 ಮಿಲ್ಕಿ ಬಾರ್ ತಗೊಂಡೆ. ಐಸ್ ಕ್ರೀಮ್ ಇಷ್ಟು ತಗೊಂಡೆ, ಸಾಕು ಅದನ್ನೇ ತಿನ್ನಲಿ ಅವಳು ಅಂತ. ಅಲ್ಲಿ ಆಂಟಿ ಮನೆಗೆ ಹೋದ್ವಿ. ಅಲ್ಲಿ ಒಂದು ಬೆಕ್ಕು ಸಾಕಿದ್ರು, ಅದ್ರ ಜೊತೆ ತುಂಬ ಆಟ ಆಡ್ತಿದ್ಲು. ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿದ್ಲು. ನಾವು ಬೆಳಿಗ್ಗೆನೇ ಹೋದ್ವಿ ಅಲ್ವಾ, ಸಂಜೆ ನಾವು ಚೌಟ್ರಿಗೆ ಹೋಗ್ಬೇಕಿದ್ದು. ಸೊ ಅಲ್ಲೇ ಹೋಗಿ ಬೆಳಿಗ್ಗೆನೇ ಹೋಗ್ಬಿಟ್ಟು ಅಲ್ಲೇ ಸಂಜೆ ತನಕ ಇದ್ವಿ, ಚೌಟ್ರಿಗೆ ಹೋಗೋ ತನಕ. ಅಲ್ಲಿ ಬೆಕ್ಕ ಜೊತೆ ತುಂಬ ಆಟ ಆಡ್ತಿದ್ಲು. ಫಸ್ಟ್ ಭಯ ಪಡ್ತಿದ್ಲು. ನೆಕ್ಸ್ಟ್ ಅಲ್ಲಿಗೆ ಅಡ್ಜಸ್ಟ್ ಆದ್ಲು, ಅದ್ರ ಜೊತೆ ಆಟ ಆಡ್ತಾಯಿದ್ಲು. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ವಿ. ಪಾಪುನು ಸ್ವಲ್ಪ ಹೊತ್ತು ಮಲಗಿದ್ಲು, ನಾನು ಮಲಗಿದ್ದೆ. ನೆಕ್ಸ್ಟ್ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿದ್ನಲ್ಲ ಊರಲ್ಲೇ, ಮಲಗಿದ್ಮೇಲೆ ಸ್ಟ್ರೈಟ್ ಹೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟ್ರೈಟ್ ಹೇರ್ ಮಾಡಿಕೊಂಡೆ. ಇಲ್ಲ, ನಂದು ಸ್ವಲ್ಪ ಕರ್ಲಿ ಇದೆ ಹೇರು, ಅದರಿಂದ ನನಗೆ ಸ್ಟ್ರೈಟ್ ಹೇರ್ ಮಾಡ್ಕೊಬಿಡೋಣ. ಫ್ರೀ ಹೇರ್ ಬಿಟ್ರೂ ಅಥವಾ ಬನಾನಾ ಕ್ಲಿಪ್ ಹಾಕಿದ್ರೂ ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸ್ಟ್ರೈಟ್ ಹೇರ್ ಮಾಡಿಕೊಂಡೆ. ನಾನು ಯೂಸ್ ಮಾಡೋದು ಫಿಲಿಪ್ಸ್ ಸ್ಟ್ರೈಟ್ನರ್. ಇದು ನಾನು ತಗೊಂಡು 3 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದ್ರದ್ದು ಪ್ರೈಸ್ ಬಂದು 1200. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಅದೇ 3 ಇಯರ್ಸ್ ಆಯಿತು ತಗೊಂಡು. ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಏನೂ ಹಾಳಾಗಿಲ್ಲ, ಹೇರ್ ಫಾಲ್ ಕೂಡ ಆಗಲ್ಲ. ನಾನು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಕೂಡ ಯೂಸ್ ಮಾಡಲ್ಲ. ಜಸ್ಟ್ ಸ್ನಾನ ಮಾಡಿರ್ತೀನಲ್ಲ, ಹೇರೆಲ್ಲ ಡ್ರೈ ಆಗಿದ್ದರೂ ಕೂಡ ಸ್ವಲ್ಪ ಲೈಟಾಗಿ ಒದ್ದೆ ಮಾಡಿಕೊಂಡು ಕೂದಲನ್ನ ನಾನು ಸ್ಟ್ರೈಟ್ ಹೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಫಿಲಿಪ್ಸ್ ನಾನು ಯೂಸ್ ಮಾಡೋ ಸ್ಟ್ರೈಟ್ನರ್. ನೆಕ್ಸ್ಟ್ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಊರಿಂದನೇ ತಂದಿದ್ದೆ ಇಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಮೇಕಪ್ ಮಾಡಿಕೊಂಡು ಫಸ್ಟು ನಾನು ಮೇಕಪ್ ಮಾಡಿಕೊಂಡು ಸ್ಯಾರಿ ಹಾಕ್ಸ್ಕೊಂಡು ಆಂಟಿ ಕೈಲಿ, ನನಗೇನು ಅಷ್ಟು ಸ್ಯಾರಿ ಹಾಕೊಳ್ಳೋಕೆ ಬರಲ್ಲ. ಆಂಟಿ ಸ್ಯಾರಿ ಹಾಕ್ಕೊಟ್ರು. ಸ್ಯಾರಿ ಹಾಕ್ಸ್ಕೊಂಡು ನಾನೇ ಫಸ್ಟೇ ಸ್ಟ್ರೈಟ್ ಹೇರ್ ಮಾಡ್ಕೊಂಡಿದ್ನಲ್ಲ, ತಲೆನೂ ನಾನೇ ಬಾಚ್ಕೊಂಡೆ. ನೆಕ್ಸ್ಟ್ ಮೇಕಪ್ ಮಾಡಿಕೊಂಡು ಫೈನಲಿ ನಾನು ರೆಡಿ ಆಗಿ ಆಮೇಲೆ ಪಾಪನ ರೆಡಿ ಮಾಡಿದೆ. ಅವಳಿಗೂ ಬೆಳಗ್ಗೆನೇ ಸ್ನಾನ ಮಾಡಿಸಿದ್ನಲ್ಲ, ಹಾಗೆ ಮುಖ ತೊಳೆದು ಕೈಕಾಲು ತೊಳೆದು
ಅವಳಿಗೂ ಕೂಡ ರೆಡಿ ಮಾಡಿದೆ. ಇದು ಮೇಕಪ್ ಐಟಮ್ಸ್ ನಾನು ಅಲ್ಲಿ ಊರಿಂದ ಪ್ಯಾಕ್ ಮಾಡ್ಕೊಂಡು ತಂದಿದ್ದೆ. ಪಾಪುಗೆ ಗೆಜ್ಜೆ ಮತ್ತು ನನ್ನದು ಫೇಸ್ದು ಫೌಂಡೇಶನ್ ಆ್ಯಂಡ್ ಕಾಜಲ್, ಪಾಪುದು ಬೆಳ್ಳಿ ಬಳೆ, ಗೆಜ್ಜೆ, ನನ್ನದು ಬ್ಯಾಂಗಲ್ಸ್ ಎಲ್ಲನೂ ತಂದಿದ್ದೆ ಸ್ಯಾರಿಗೆ ಮ್ಯಾಚ್ ಆಗೋದು. ಸೊ ಆ ಸ್ಯಾರಿ ಹಾಕೊಳ್ಳೋಣ ಅಂತ ತೆಗೆದಿಟ್ಟಿದ್ದೀನಿ. ನೋಡ್ತಿರ್ಬೋದು ಗ್ರೀನ್ ಬ್ಲೂ, ಅದು ಡಬಲ್ ಕಲರ್ ಶೈನಿಂಗ್ ಥರ. ಇದು ನನ್ನದು ಮದುವೆ ಸ್ಯಾರಿ, ಅದು ಅಂದರೆ ಎಡ್ಗೆ ಸ್ಯಾರಿ ಅಂತಾರಲ್ಲ ಅದು. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಫೈನಲಾಗಿ ನಾನು ರೆಡಿ ಆದೆ. ಪಾಪುಗೂ ಕೂಡ ರೆಡಿ ಮಾಡಿದೆ. ನೋಡ್ತಿರ್ಬೋದು ಅವಳು ರೆಡಿಯಾಗಿದ್ದಾಳೆ. ಅವಳು ಹೊರಟ್ವಿ. ರಘುನೂ ಕೂಡ ಗ್ರೀನ್ ಕಲರ್ ಶರ್ಟ್, ಗ್ರೇ ಕಲರ್ ಪ್ಯಾಂಟ್, ಅವರೂ ಕೂಡ ಫಾರ್ಮಲ್ಸ್ ಹಾಕಿ ಫುಲ್ಲು ಟಿಪ್ ಟಾಪಾಗಿ ರೆಡಿ ಆದರು. ಕಾರಲ್ಲೇ ಶೂ ತೊಗೊಂಡು ಬಂದಿದ್ದರು, ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದರು ಬರಬೇಕಾದ್ರೆ. ಕಾರ್ಗೆ ಸ್ಲಿಪ್ಪರ್ ಇಟ್ಬಿಟ್ಟು ಶೂ ತೊಗೊಂಡು ಹಾಕ್ಕೊಂಡ್ರು. ಸೊ ಫೈನಲಿ ನಾವು ಹೊರಟ್ವಿ ಫ್ರೆಂಡ್ಸ್. ರೆಡಿ ಆಗಿಬಿಟ್ಟು ಹುಡುಗಿನ ಕರ್ಕೊಬೇಕು. ನಮ್ಮ ಕಾರಲ್ಲೇ, ನಮ್ಮ ರಿಲೇಟಿವ್ ಅಲ್ವಾ, ಸೊ ಹಾಗಾಗಿ ನಮ್ಮ ಕಾರಲ್ಲೇ ಚೌಟ್ರಿಗೆ ಹುಡುಗಿನ ಕರ್ಕೊಂಡು ಹೋಗ್ತಿದ್ವಿ. ಇವಾಗ ಹುಡುಗಿ ಮನೆಗೆ ಹೋಗ್ತಿದ್ವಿ. ಹಾಗೆ ಹುಡುಗಿನೂ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಚೌಟ್ರಿಗೆ ಹೋಗ್ತೀವಿ. ಚೌಟ್ರಿಲಿ ಹೀಗೆಲ್ಲ ಇರುತ್ತೆ, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮದುವೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಾನು ಇಲ್ಲೇನ ತೋರಿಸ್ತೀನಿ. ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ ನಾನೇನು ವೆಯ್ಟ್ ಮಾಡಿಸಲ್ಲ. ಈ ವಿಡಿಯೋದಲ್ಲೇ ಮದುವೆ ಫುಲ್ಲು ಕಂಪ್ಲೀಟ್ ಆಗಿರುತ್ತೆ. ನೋಡಿ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೋದ್ವಿ ಚೌಟ್ರಿಗೆ. ಪಾಪು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ಲು ಪಾಪು. ಸೊ ಹಾಗಾಗಿ ಅಲ್ಲೇ ವಡೆ ಎಲ್ಲ ಮಾಡಿದ್ರಲ್ಲ. ನಾವು ಚೌಟ್ರಿಗೆ ರೀಚ್ ಆದ್ವಿ ಒಂದು 6 o'clock ಆಗಿತ್ತು. ಅಲ್ಲಿ ಪಾಪು ಹೊಟ್ಟೆ ಹಶ್ವು ಅಂತಿದ್ಲಲ್ಲ, ಸೊ ವಡೆ ಇಸ್ಕೊಂಡು ಬಂದರು. ರಘು ತಿಂತಾ ಕೂತಿದ್ಲು. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಅವಳು. ಅಲ್ಲೇ ರಿಸೆಪ್ಷನ್ದು ಸೋಫಾ ಎಲ್ಲ ಇಟ್ಟಿದ್ರಲ್ಲ, ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ಲು. ತುಂಬ ಚೆನ್ನಾಗಿತ್ತು ಮದುವೆ. ಲಾಸ್ಟಲ್ಲಿ ಇದು ಟೈಮ್ 10:30 ಏನೋ ಆಗಿತ್ತು ನೈಟು. ಹೋದ ತಕ್ಷಣ ತಿಂಡಿ ತಿಂದು ಊಟ ಮಾಡಿ ಎಲ್ಲ ಮುಗೀತು. ಮತ್ತು 10:30 ಪಾಪುಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡಿದೆ. ಇದು ಆಚೆ ಕಡೆ ಆಟ ಆಡ್ತಿದ್ಲು ಚೌಟ್ರಿ ಮುಂದೆನೇ, ಅಂದರೆ ಕಾಂಪೌಂಡ್ ಒಳಗಡೆನೇ. ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ಅವಳಿಗೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ಲು. ಅವಳಿಗೆ ಲೈಟಿಂಗ್ಸ್ ಅಂದರೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಮಲ್ಕೊಳ್ಳೋದೇ ಒಂದು 12 o'clock ಆಯಿತು. ಇದು ನೆಕ್ಸ್ಟ್ ಡೇ. ಎದ್ದು ರೆಡಿ ಎಲ್ಲ ಆಗಿ ಪಾಪುನೂ ಕೂಡ ರೆಡಿ ಮಾಡಿ ಪಾರ್ಕಿಗೆ ಬಂದಿದ್ವಿ ಫೋಟೋಸ್ ತಗೊಳ್ಳೋಣ ಅಂತ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪಾಪುದೆಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಪಾರ್ಕಿಗೆ ಹೋಗಿದ್ವಿ. ಪಾಪು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ಲು. ಓಡಾಡ್ಕೊಂಡು ತುಂಬ ಖುಷಿ ಪಡ್ತಿದ್ಲು. ಪಾರ್ಕ್ ಅಂತ ಅಂದ್ರೆಲ್ಲ ಅವಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತಿಂಡಿ ಎಲ್ಲ ಇಲ್ಲಿ ನೋಡ್ತಿರ್ಬೋದು. ಊಟ ಮಾಡೋಕ್ಕೆ ಕೂತಿದ್ದೀವಿ. ತಿಂಡಿ ತಿನ್ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಧ್ಯಾಹ್ನ ಊಟ ಮಾಡೋಕ್ಕೆ ಕೂತಿದ್ವಿ. ಸೊ ಪಾಪುಗೂ ಅಷ್ಟೇ ಸಪ್ರೇಟಾಗಿ ಎಲೆಗೆ ಹಾಕ್ಸ್ಕೊಟ್ಟಿದ್ವಿ, ತಿನ್ನಲಿ, ಅವಳ ಕೈಯಾರ ಅವಳೇ ತಿನ್ನಲಿ ಅಂತ. ಸೊ ಮಕ್ಕಳು ನಿಮಗೂ ಗೊತ್ತಿರೋ ಹಾಗೆ ತಿನ್ನಲ್ಲ. ಹಾಕ್ಸ್ತೀವಿ ಬಟ್ ತಿನ್ನಲ್ಲ. ಏನು ಮಾಡೋಕ್ಕಾಗಲ್ಲ. ಆಚೆ ಕಡೆ ಬಂದರೆ ಮಕ್ಕಳು ತಿನ್ನಲ್ಲ, ಮನೇಲಿ ತಿನ್ನೋ ಹಾಗೆ. ಮನೇಲಾದರೆ ಫೋರ್ಸ್ ಮಾಡಿ ತಿನ್ನಿಸ್ಬೋದು. ಬಟ್ ಈ ಥರ ಫಂಕ್ಷನ್ಗಳಿಗೆ ಬಂದರೆ ತಿನ್ನಲ್ಲ ಮಕ್ಕಳು. ನೆಕ್ಸ್ಟ್ ಊಟ ಎಲ್ಲ ಮಾಡಾಯಿತು. ಹಂಗೆ ಕೂತಿದ್ವಿ ಚೌಟ್ರಿ ಒಳಗಡೆ ಹಾಲಲ್ಲಿ. ಮದುವೆಲ್ಲ ಇನ್ನೇನು ಎಂಡಿಂಗ್, ಲಾಸ್ಟಲ್ಲಿ ರಿಸೆಪ್ಷನ್, ರಿಲೇಟಿವ್ ಮದುವೆ ಅಲ್ವಾ, ಹಾಗಾಗಿ ಕೂತಿದ್ವಿ. ಮದುವೆ ಮುಗಿಯೋ ತನಕ ಕೂತಿದ್ವಿ. ಪಾಪು ಅವರಪ್ಪನ ಜೊತೆ ಕೂತಿಲ್ಲ, ಅವರಪ್ಪನ ತೊಡೆ ಮೇಲೆ ಏನೋ ಹೇಳ್ತಿದ್ರು ಅವರಪ್ಪ ಅವಳಿಗೆ. ಸೊ ನಾನು, ಹಸ್ಬೆಂಡ್, ಪಾಪು 3 ಜನ. ರಿಸೆಪ್ಷನ್ ನಡೀತಿತ್ತಲ್ಲ, ಸೊ ಹಾಗಾಗಿ ಅಲ್ಲೇ ಹಾಲಲ್ಲಿ. ಸೊ ಫ್ರೆಂಡ್ಸ್, ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.